ಪ್ರಪಂಚವೆಲ್ಲವೂ ಜಲಮಯವಾದಂತಹ ಕಾಲದಲ್ಲಿ ಓಂಕಾರ ಸ್ವರೂಪಿಣಿಯಾದಂತಹ ಆದಿಮಾಯೆ ಸತ್ಸಂಕಲ್ಪದ ಹಾಗೆ ತ್ರಿಮೂರ್ತಿಗಳ ಹುಟ್ಟಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರ. ನಾನು ಮಹಾವಿಷ್ಣು ಎಂಬಂತ ಹೆಸರನ್ನು ಪಡೆದೆ. ಸಾತ್ವಿಕ ಗುಣವನ್ನು ಹೊಂದಿದೆ. ಪರಮ ಪಾವನವಾದಂತಹ ವೈಕುಂಠ ಲೋಕವನ್ನು ಸೇರಿ ಆದಿಮಾಯೆ ನಮಗೆ ಕೊಟ್ಟಂತಹ ಉದ್ಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ. ಬ್ರಹ್ಮನ ಸೃಷ್ಟಿಗೆ ಲೋಪವಾಗದ ಹಾಗೆ, ಹರನ ಲಯಕ್ಕೆ ಚ್ಯುತಿಯಾಗದ ಹಾಗೆ ನನ್ನ ಪಾಲನಾ ಕಾರ್ಯವನ್ನು ಸುಸೂತ್ರವಾಗಿ ಮಾಡಿಕೊಂಡು ಬಂದಿದ್ದೇನೆ. ಅಕುಂಠಿತವಾದಂತಹ ವೈಕುಂಠ ಲೋಕದಲ್ಲಿ ವೈಕುಂಠಪತಿಯಾಗಿ ಲಕ್ಷ್ಮೀರಮಣನಾಗಿ ಭಕ್ತೋದ್ಧಾರನಾಗಿ ನಾನು ಇಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದೇನೆ. ಹಾಗಂತ ಲೋಕವನ್ನು ನಾವು ಆಲೋಚನೆ ಮಾಡುವಾಗ ಲೋಕದಲ್ಲಿ ಇರುವುದೆಲ್ಲವೂ ದ್ವಂದ್ವಗಳೇ. ಕಷ್ಟ ಸುಖ, ಕತ್ತಲೆ ಬೆಳಕು, ದುಷ್ಟರು ಶಿಷ್ಟರು ಎಂಬಂತಹ ಪ್ರಭೇದವನ್ನು ನಾವು ಕಾಣುತ್ತೇವೆ. ಕೆಲವರೆಲ್ಲ ನಮ್ಮ ಪಾಲನಾ ಕಾರ್ಯಕ್ಕೆ ಸಹಕಾರಿಗಳಾದರೆ ಕೆಲವರು ದುಷ್ಟರು ನನ್ನ ಪಾಲನಾ ಕಾರ್ಯಕ್ಕೆ ತೊಡಕು ಮಾಡಿದ್ದು ಉಂಟು. ಆ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಿಸುವುದಕ್ಕೆ, ಅಧರ್ಮವನ್ನು ಹೋಗಲಾಡಿಸುವುದಕ್ಕೆ, ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಶಿಷ್ಟ ಜನರನ್ನು ಪರಿಪಾಲಿಸುವುದಕ್ಕಾಗಿ ವಾಹನವಾದಂತಹ ಹಕ್ಕಿಯ ರೆಕ್ಕೆಯ ಪಕ್ಕದಲ್ಲಿ ಚಿಕ್ಕವಳಾದ ನಿನ್ನನ್ನು ಕುಳ್ಳಿರಿಸಿಕೊಂಡು ಚೊಕ್ಕದ ಚಕ್ಕಂದ ಮಾಡಿ ಚಕ್ರಧಾರಿಯಾಗಿ ವಕ್ರದೃಷ್ಟಿಯನ್ನು ಬೀರಿ ದುಷ್ಟರನ್ನು ಇಷ್ಟ ಬಂದಂತೆ ನಷ್ಟಗೊಳಿಸಿ ಭಕ್ತಾವಿತ್ತ ಫಲಪ್ರದಾಯಕ ಹರಿ ಎಂಬ ಬಿರುದನ್ನು ಇಲ್ಲಿಯವರೆಗೆ ಉಳಿಸಿದ್ದೇನೆ. ಶರಣಿ ಸಂಜಾತಿಯಾದಂತಹ ನೀನು ನನ್ನ ಮಡದಿಯಾದ ಕಾರಣ ಕೇವಲ ವೈಕುಂಠ ಲೋಕದಲ್ಲಿ ಸಾತ್ವಿಕ ಗುಣ ಮಾತ್ರ ಇರುವುದಲ್ಲ, ಯಾವುದೇ ಕಲ್ಮಶರಹಿತವಾದಂತಹ ಗುಣವೂ ಇಲ್ಲಿದೆ. ಯಾಕೆಂದ್ರೆ ಶರದಿ ತನ್ನ ಒಡಲಲ್ಲಿ ಯಾವುದೇ ಕಲ್ಮಶವನ್ನು ಇಟ್ಟುಕೊಳ್ಳುವುದಿಲ್ಲ. ಅಂತಹ ಶರದಿ ಸಂಜಾತಿಯಾದ ನೀನೂ ನನ್ನ ಮಡದಿಯಾದ ಕಾರಣ ವೈಕುಂಠ ಲೋಕದಲ್ಲಿ ಸಾತ್ವಿಕತೆ, ಎಲ್ಲಿ ನೋಡಿದರೂ ಕೂಡ ಪರಿಣಾಮ ಸಂಕೀರ್ತನೆಯನ್ನು ಮಾಡುವಂತಹ ಒಳ್ಳೆಯವರು ಮಾತ್ರ ಅಲ್ಲ, ನಿಷ್ಕಲ್ಮಶವಾದಂತಹ ಗುಣವನ್ನು ಹೊಂದಿ ಸತಿಪತಿಯರಾದಂತಹ ನಾವಿಬ್ಬರು ಸಂತೋಷದಲ್ಲಿರುವ ಕಾಲ ಏನಾದರೂ ಕೀಳಲಿ. ವೈಕುಂಠ ಲೋಕದ ಬಗ್ಗೆ ನನ್ನ ಮತ್ತು ಅವಳ ಬಗ್ಗೆ ಮಾತಾಡ್ತಾ ಇದ್ದದ್ದು. ಆವಾಗ ಇದ್ದಕ್ಕಿದ್ದ ಹಾಗೆ ಹರಿನಾರಾಯಣ ಗೋವಿಂದ ಅಂತ ಒಂದು ಸ್ತುತಿ ಕೇಳಿ ಸ್ವಲ್ಪ ತೊಂದರೆ ಮಾಡಿದ್ದೇನೋ ಅಂತ. ಇಲ್ಲಪ್ಪ, ನೀವು ಸತಿಪತಿಯರ ಏನೋ ಸಮಾಲೋಚನೆಯಲ್ಲಿ ತೊಡಗಿರುವಾಗ
ಇರುವಾಗ ಇದು ವೈಕುಂಠ ಲೋಕ. ಹೌದು. ನಿಮ್ಮಂತವರಿಗೆ ಮುಕ್ತ ದ್ವಾರ ಎಂಬ ಹಾಗೆ ಎಲ್ಲಾ ಕಡೆಯಲ್ಲಿ ಪ್ರಚಾರದಲ್ಲಿ ಉಂಟು. ಹಾಗೆ ನಾನು ಬಂದುದು ಯಾರಲ್ಲಿಯೂ ಕೇಳಲಿಲ್ಲ ಸಮಯ ಉಂಟು ಅಲ್ಲ, ಕೇಳಬೇಕು ಅಂತಲೇ ಇಲ್ಲ. ವೈಕುಂಠ ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ದ್ವಾರವೇ ಅಲ್ವಾ. ಹೌದು. ಹಾಗಾಗಿ ಬಂದದ್ದು ಬಹಳ ಸಂತೋಷ ಆಯ್ತು. ಹಾಗಾಗಿ ಚಿಂತೆಯೇ ಇಲ್ಲದಂತಹ ಅಚಿಂತ್ಯನಾದಂತಹ ನಾನು ಎದುರು ಬಂದಿದ್ದೇನೆ. ನಿನ್ನ ಕೈ ಹಿಡಿದು ಕರೆಕೊಂಡು ಬಂದಿದ್ದೇನೆ. ಲಕ್ಷ್ಮಿ, ಒಂದು ಪೂಜೆ ಮಾಡಬೇಕು. ಪೂಜೆ ಅಪರೂಪಕ್ಕೆ ಬಂದದ್ದು. ದೇವರಿಗೆ ಭಕ್ತರು ಪೂಜೆ ಮಾಡುವುದು, ಭಕ್ತರಿಗೆ ದೇವರು ಪೂಜೆ. ದೇವರಾದ್ರೂ ನಾವೀಗ ಮನೆಯಲ್ಲಿ ಗೃಹಸ್ಥ ಅಲ್ವಾ, ಅವಳು ಗೃಹಲಕ್ಷ್ಮಿ ಅಲ್ವಾ. ಮನೆ ಬಾಗಿಲಿಗೆ ಬಂದ ಅತಿಥಿಯೇ ನಮಗೆ ದೇವರು. ಅತಿಥಿ ದೇವೋ ಭವ. ಹಾಗಾಗಿ ನಿನ್ನ ಕಾರಣದ್ದು ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಮುಜುಗರ ಆಗುತ್ತದೆ. ಆದರೂ ನಿಮಗೆ ನಾನು ನಿನ್ನ ಮುಖಕ್ಕೆ ಒಂದು ಮಂಗಳಾರತಿ ಎಲ್ಲಾ ಕಡೆ ಆಗ್ತದೆ. ಅದು ನಾನು ಮಾಡುವ ಮಂಗಳಾರತಿ. ಹಾಗೆ ಇದು ಒಳ್ಳೆಯ ರೀತಿಯ ಮಂಗಳ. ಆಯ್ತು ದೇವರು. ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿರಬಹುದು. ಹಂಸ ಕ್ಷೀರ ನ್ಯಾಯದ ಹಾಗೆ ಪರಿಹಾರ ಮಾಡಬೇಕು. ಒಳ್ಳೆಯದು. ಈಗ ಮಾತಾಡುವಲ್ಲ. ಕೆಟ್ಟದನ್ನು ಒಳ್ಳೆಯವರನ್ನಾಗಿ ಮಾಡುವುದಕ್ಕಾಗುತ್ತದೆ. ಯಾವುದು ನಮಗೆ ಶಾಪವೋ ಅದನ್ನು ವರವಾಗಿ ಪರಿವರ್ತಿಸುವುದಕ್ಕೂ ಆಗುತ್ತದೆ ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನೇ. ಒಂದು ಕಾಲದಲ್ಲಿ ದಕ್ಷ ಬ್ರಹ್ಮಣೇ ನಿನಗೆ ಶಾಪ ಕೊಟ್ಟಂತೆ. ಅವ ಸೃಷ್ಟಿ ಮಾಡಿದ ಹರಿಯೇಶ್ವ ಶವಲೇಶ್ವರನ್ನು ವೈರಾಗ್ಯವನ್ನು ಬೋಧಿಸಿ ಕಾಡಿಗೆ ಕಳುಹಿಸಿದ್ದಕ್ಕೆ ನೀನು ನಿಂತಲ್ಲೇ ನಿಲ್ಲದೆ ಹೋಗು ಎಂಬ ಹಾಗೆ ಶಾಪ. ಆದ್ರೆ ಅದನ್ನೇ ವರವಾಗಿ ಪಡೆದಿಯಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವವ ನೀನು ಎಂಬ ಹಾಗೆ ಅದು ವರವೇ ನಿಮಗಾಯಿತು. ಒಂದು ಗಳಿಗೆಯೂ ಸಮಯ ಇಲ್ಲ ನಿನಗೆ, ಎಲ್ಲ ಕಡೆಗೂ ಹೋಗಬೇಕಲ್ಲ. ತಿರುಗಾಟಕ್ಕೆ ಹೊರಟ್ರೆ ತೊಡಗಿದ್ರೆ ಹಾಗೆ. ಹೌದು, ಅಂತಹ ಬಿಡುವಿಲ್ಲ ನೀನು. ವೈಕುಂಠ ಲೋಕಕ್ಕೆ ಬಂದಿದ್ದಿ. ಕೆಲವರೆಲ್ಲ ಹೇಳ್ತಾರೆ ನಾರದರ ಬಂದಲ್ಲಿ ಗಲಾಟೆ ತಪ್ಪುವುದಿಲ್ಲ, ನಾರದ ಕಲಹಪ್ರಿಯ ಅಂತ. ಕಲಹಪ್ರಿಯ ಅಂತ ಈ ಅರೆಬರೆ ಓದಿದವರೆಲ್ಲ ಎಲ್ಲ ಗೊತ್ತುಂಟು ಅಂತ ಹೇಳಿಕೊಂಡು ನಿಜವಾಗಿ ಅದರ ಅರ್ಥ ಅದಲ್ಲ. ಕಲಹ ಕ ಅಂದ್ರೆ ಕಮಲೋದ್ಭವ, ಲಾ ಅಂದ್ರೆ ಲಕ್ಷ್ಮೀಪತಿ ನಾರಿ, ಹ ಅಂದ್ರೆ ಹರ. ಕಲಹಪ್ರಿಯ ಅಂತ ಹೇಳಿದ್ರೆ 3 ಮೂರ್ತಿಗಳಿಗೆ ಪ್ರಿಯನಾದವ. ಮೂರ್ತಿ ಓದಿದವರಿಗೆ ಮಾತ್ರ ಗೊತ್ತು. ಒಂದೊಮ್ಮೆ ಗಲಾಟೆ ಆದ್ರೂ ಗುಡುಗು ಸಿಡಿಲು ಬಂದ ಮೇಲಲ್ವ ಭೂಮಿಗೆ ತಂಪಾದ ಮಳೆ ಬೀಳುವುದು. ನೀನು ಹೋದಲ್ಲಿ ಒಮ್ಮೆ ಕಲಹ ಆಗಬಹುದು, ಆದ್ರೆ ಕೊನೆಗೆ ಆಗುವುದು ಮಂಗಳವೇ, ಕಲ್ಯಾಣವೇ. ಹಾಗಾಗಿ ಒಂದು ರೀತಿಯಲ್ಲಿ ನನ್ನ
ನನ್ನ ಪಾಲನಾ ಕಾರ್ಯಕ್ಕೆ ನಿನ್ನದಾದಂತಹ ತಿರುಗಾಟ, ಆತರ ಲೋಕದಲ್ಲಿರುವಂತಹ ಸಮಸ್ತರ ವಿವರ, ಹೊಸ ವಾರ್ತೆ, ಇನ್ನು ಹೊಸ ಹೊಸ ವ್ಯಕ್ತಿಗಳ ಹುಟ್ಟು, ಅವರ ಹಿನ್ನೆಲೆ, ಇದನ್ನೆಲ್ಲ ಲೋಕದ ವಾರ್ತೆಯನ್ನು ಹೇಳಿ ನನ್ನ ಕಾರ್ಯಕ್ಕೆ ಅನುಕೂಲನಾಗುವ ನೀನು. ಮೂರು ಮೂರ್ತಿಗಳಿಗೆ ನಾನು ಪ್ರಿಯನಾದವನು ಆದರೂ ಸಹ ಪಾಲನಾಕರ್ತೃವಾದಂತಹ ನಿನಗೆ ಅತಿ ಪ್ರಿಯ ಅಲ್ವಾ? ಹೌದು. ಹಾಗಾಗಿ ದೇವ, ಯಾವ ಕಡೆಗೆ ಹೋದೆ, ಯಾವ ಕಡೆಯಿಂದ ಬಂದೆ, ಎಲ್ಲಿ ಕಲಹ ಗಂಟಿಕ್ಕಿದೆ, ಅಲ್ಲ ಎಲ್ಲಿ ನೀನು ಹೋಗಿ ಬಂದ ಮೇಲೆ ಕಲ್ಯಾಣವಾಯಿತು, ಅಥವಾ ನನಗರಿಯದೇ ಇದ್ದಂತಹ, ನನಗೆ ತಿಳಿಯದೇ ಇದ್ದಂತಹ ವಾರ್ತೆಯನ್ನು ಹೇಳುವುದಕ್ಕಾಗಿ ಬಂದದ್ದ, ಅಲ್ಲ ವೈಕುಂಠ ಧಾಮಕ್ಕೆ ಹೋಗಿ ಶ್ರೀಹರಿ ಲಕ್ಷ್ಮಿಯನ್ನು ಕಂಡು ಪೂಜೆ ಮಾಡಿ ಬರುವಂತ ಬಂದದ್ದ, ಕಾರ್ಯದಿಂದ ಬಂದದ್ದ, ಅಥವಾ ಹೀಗೆ ಹೋಗಿರುವ ಅಂತ ಬಂದದ್ದ, ಏನಂತ ಅರ್ಥ ಆಗ್ಲಿಲ್ಲ. ನೀನು ಹೇಳಬೇಕು ಅಂತ ಒಂದು ಆಸೆ ನಮಗೆ. ಅಜ್ಜ ಅಜ್ಜಿಯರ ಪವಿತ್ರವಾದ ಪಾದಾರವಿಂದಗಳಿಗೆ ಗೋವಿಂದ ಅನ್ನಿ ಗೋವಿಂದ. ನಮ್ಮಲ್ಲಿ ಮಾತಾಡುದು ನೀನು ಅಜ್ಜ, ಅವರು ಅಜ್ಜಿ. ಹೇಗದು? ನೀವು ನಾವು ದೇವರಾದರೂ ಸಹ ನಮ್ಮೊಳಗೂ ಒಂದು ಸಂಬಂಧ ಇಲ್ವಾ? ನೀನು ಬ್ರಹ್ಮನ ಬ್ರಹ್ಮನ ಮಗ, ಬ್ರಹ್ಮ ನನ್ನ ಮಗ. ಅದಾದ ಕಾರಣ ಅಜ್ಜ ಅಲ್ವಾ? ಪುಣ್ಯಾತ್ಮ, ನನ್ನನ್ನು ಅಜ್ಜ ಅಂತ ಹೇಳು, ಮುತ್ತಜ್ಜ ಅಂತ ಹೇಳು, ಆದ್ರೆ ಹೆಂಗಸರನ್ನು ಅಜ್ಜಿಯಿಂದ ಹೇಳಲಿಕ್ಕೆ ಅದು ಇತರ ಅಜ್ಜಿಯರಿಗೆ ಇವಳಿಗೆ ಬರುವುದು ಬಿಡಿ. ಒಂದು 60 ವರ್ಷ ಕಳೆದವರನ್ನು ಮುದುಕಿಂದ ಹೇಳುವುದು. ಆದ್ರೆ ನನ್ನ ಅಜ್ಜಿಗೆ ಸಿಟ್ಟು ಬರ್ಲಿಕ್ಕಿಲ್ಲ. ನನ್ನ ಅಜ್ಜಿ ಮುದುಕಿ ಆಗುವುದಿಲ್ಲ. ಅಲ್ಲ, ಈಗ ಸಿಟ್ಟು ಮಾಡುವುದಿಲ್ಲ. ಮತ್ತೆ ನೀನು ಹೋದ ಮೇಲೆ ನನ್ನನ್ನು ಇಲ್ಲಿ ಹಿಡಿದು ಅಲ್ಲಾಡಿಸ್ತಾನೆ. ವಿಷಯ ಹೇಳು ಸರಿಯಾಗಿ. ನಿನಗೆ ಉಪ್ಪು ಬಂತು, ನೀನು ಮುದುಕಿ ಆಗುತ್ತೆ. ಅವ ಸಂಬಂಧದಲ್ಲಿ ಒಂದು ಭಾವನಾತ್ಮಕವಾಗಿ ಹೇಳಿದ್ರೆ ನೀನು ಯಾಕೆ ಸಿಟ್ಟು ಮಾಡಿಕೊಳ್ಳುವುದು ಅಂತ ಹೇಳುದು. ನೀನು ಒಪ್ಪಿಕೊಂಡು ಮೊಮ್ಮಗಲ್ಲ. ಅಲ್ಲ, ಮೊಮ್ಮಗಲ್ಲ, ನೀನು ಅಜ್ಜಿ. ಅಲ್ಲ, ಅಜ್ಜಿ ಆದ್ರೆ ನನಗೆ ಮುಪ್ಪು ಬರ್ತದೆ ಹೇಳಿ ನಾನಿದ್ದ ಹಾಗೆ ಹಾಗೆ ಕೆಲವರದ್ದು ಗೊತ್ತೇ ಆಗುದಿಲ್ಲ. ನಾನು ಹಾಗೆ ಈ ಮುದುಕಿ ಆಗುವವರಿಗೆ ಯಾರಲ್ಲಿಯೂ ಹೇಳುವುದಿಲ್ಲ. ಅವರನ್ನು ಇವತ್ತಿಂತಲೇ ಹೇಳುದು. ಇಲ್ಲದ್ರೆ ಅಮ್ಮ ಅಂತ ಹೇಳುದು, ಇಲ್ಲದ್ರೆ ಅಕ್ಕ ಅಂತ ಹೇಳುದು. ಈಗ ಈ ನನ್ನ ಅಜ್ಜಿಗೆ ಸಿಟ್ಟು ಬಾರದ ಕಾರಣ ನಾನು ಅಜ್ಜಿ ಅಂತ ಬಾರಿಗೆ ಹೇಳುವಾಗ ಬರ್ತದ. ಈಗ ಲೋಕದಲ್ಲಿ ಒಂದು ರೂಢಿ ಉಂಟು, ಈ ಅಜ್ಜ ಮೊಮ್ಮಕ್ಕಳಿಗೆ ಕತೆ ಹೇಳುವುದು. ಇಲ್ಲಿ ಈಗ ಮೊಮ್ಮಗ ಅಜ್ಜನಿಗೆ ಕತೆ ಹೇಳಬೇಕು ಅಂತ. ಅಜ್ಜನಿಗೆ ಪ್ರಾಯ ಹೆಚ್ಚಾದ್ರೆ ಮತ್ತೆ ಅಜ್ಜನೇ ಮೊಮ್ಮಗನಾದ್ರು. ಅದು ಈ ತುಂಬಾ ಪ್ರಾಯದವರು ಮಕ್ಕಳಾಗಲ್ಲ. ಆವಾಗ ಮೊದಲೆಲ್ಲ ಮೊಮ್ಮಕ್ಕಳಿಗೆ ಕತೆ ಹೇಳುದು, ಮತ್ತೆ ಮೊಮ್ಮಕ್ಕಳು ಹೇಳಿದನ್ನು ಕೇಳಿ ಕುತ್ಕೊಳ್ಳುದು. ಹೌದೌದು, ಅವರು ಹೇಳಿದ ಕಥೆಯನ್ನೇ ಮತ್ತೆ ಮೊಮ್ಮಕ್ಕಳು ಹೇಳುದು. ಇವರಿಗೆ ಮರವೇ ಅಜ್ಜ ದೇವರೇ, ನಾನು ಬಂದುದು ಹೀಗೆ ತಿರುಗಾಟ ಮಾಡುತ್ತಾ ಹೊಸತ್ತು ಅಂತ ಕಾಣುವವರಿಗೆ ಹೊಸತ್ತು ಇರ್ತದೆ ಭೂಲೋಕದಲ್ಲಿ. ಕೆಲವರಿಗೆ ಕೇವಲ ಮಾಂಸಾಕ್ಷಗಳಿಂದ ನೋಡುವವರಿಗೆ ಹೊಸತ್ತು ಅಂತ ಏನು ಇರುವುದಿಲ್ಲ. ನೋಡಿದ್ದನ್ನೇ ನೋಡುವುದು, ಹೇಳಿದ್ದನ್ನೇ ಕೇಳುವುದು. ಆದರೆ ನನಗೆ ಹಾಗಲ್ಲ. ನನಗೆ ಮಾಂಸಾಕ್ಷಗಳಿಂದ ಮಾತ್ರ ನೋಡುವ ದೃಷ್ಟಿ ಇರುವುದಲ್ಲ, ಒಳಗಿನ ಕಣ್ಣು ಉಂಟಲ್ಲ. ಹೌದು, ಈ ಒಳಗಿನ ಕಣ್ಣಿನಿಂದ ನೋಡುವವರಿಗೆ ನಿತ್ಯ ನೂತನವಾಗಿ ಹೊಸತ್ತು ಕಾಣುತ್ತದೆ. ಮತ್ತೆ ನಮ್ಮ ಪ್ರತಿ ತಿರುಗಾಟದಲ್ಲಿಯೂ ನಿತ್ಯ ನೂತನತೆ ಬೇಕು. ಅಲ್ಲ,
ಅಲ್ಲ ನಾವೇ ತಿರುಗಾಟ ಮಾಡುದು, ಹೋದಲ್ಲಿಗೆ ಹೋಗುವುದು ಅಂತ ಹೇಳಿ ನಮಗೇನು ಬೇಸರ ಉಂಟು? ಏನಿಲ್ಲ. ಅದರಲ್ಲಿ ನಿತ್ಯ ನೂತನತೆ ಬೇಕು. ಹೌದು ಕಾಣುವವರನ್ನೇ ಕಾಣುವುದು, ಹೌದು ಅವರೇ ಬರ್ಬೇಕು, ಹೌದು ಯಾವಾಗ್ಲೂ ಬರ್ತಾ ಇರ್ಬೇಕು. ಹೌದು ಅವರು ನಮ್ಮನ್ನು ನೋಡ್ಬೇಕು, ನಾವು ಅವರನ್ನು ನೋಡ್ಬೇಕು. ಹೌದು ದೇವ, ನಾನು ಬಂದುದು ಅಂತಹ ವಿಶೇಷ ಏನೋ ಭೂಲೋಕದಲ್ಲಿ ಉಂಟು, ಅದನ್ನು ಈಗ ಪ್ರಸ್ತುತ ನಿನಗೆ ತಿಳಿಸಬೇಕು, ಅದರಿಂದ ಮುಂದೆ ಏನಾದರೂ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಬಂದುದೇ ಅಲ್ಲ. ನನಗೆ ಆಗಾಗ ವೈಕುಂಠಕ್ಕೆ ಒಮ್ಮೆ ಬಂದು ಈ ಅಜ್ಜ ಅಜ್ಜಿಯರ ದರ್ಶನ ಮಾಡಿ ನನಗೆ ಪೂರ್ಣಾಶೀರ್ವಾದವನ್ನು ಪಡೆದು ಮತ್ತೆ ತಿರುಗಾಟಕ್ಕೆ ತೊಡಗದಿದ್ರೆ ಏನೋ ಮನಸ್ಸಿನಲ್ಲಿ ಒಂದು ರೀತಿಯ ಜಾಡ್ಯ ಆವರಿಸುವುದು ಅಂತ ಉಂಟು. ತಿರುಗಾಟ ಸುಖಮಯವಾಗಬೇಕು ಅಂತಾದ್ರೆ ದೇವರ ದಯೆ ಬೇಕು. ಅಲ್ಲ, ಹಾಗಾಗಿ ಈಗ ಒಮ್ಮೆ ಬಂದು ನಿಮ್ಮ ಅಂದ್ರೆ ನಮ್ಮನ್ನು ಕಾಣುವುದಕ್ಕೆ ಬಂದದ್ದು. ಕಾಣುವುದಕ್ಕೆ ಬಂದ ನಂತರ ಈಗ ಪಾಲನಾ ಕರ್ತೃವಾದಂತಹ ನನಗೆ ನನ್ನ ಪಾಲನಾ ಕಾರ್ಯಕ್ಕೆ ಪೂರಕವಾದಂತಹ ಏನಾದರೂ ವಿಶೇಷ ಉಂಟು ಅಂತ ಕೇಳಿದ ನಂತರ ನಾನು ನಿನ್ನ ಆಗಮನವನ್ನು ಕಂಡಾಗ ಏನಾದ್ರೂ ಹೊಸ ವಾರ್ತೆ ಉಂಟು ಅಂತ ನಾವು ನಿರೀಕ್ಷಿಸ್ತೇವೆ. ಹೆಚ್ಚಿನವರೆಲ್ಲ ಹಾಗೆ. ಹೌದು, ನಾವು ಹೋದಲ್ಲೆಲ್ಲ ಕೇಳು, ನಾರದ ಹೊಸತ್ತೇನಿದೆ, ಏನು ಹೊಸತ್ತೇನಿದೆ, ಹೊಸತ್ತು ಕರ್ಮ, ನಾನೇನಾದ್ರೂ ಹೊಸತ್ತು ಮಾಡಿ ಹೇಳಬೇಕು, ಹಳೆಯದನ್ನೇ ಹೊಸತ್ತು ಮಾಡಿ ಹೇಳುವುದಕ್ಕೂ ನಮಗೊಂದು ಸ್ವಲ್ಪ ಚಾತುರ್ಯ. ಹಾಗಾಗಿ ಈ ಭೂಲೋಕದಲ್ಲಿ ಈಗ ಹೊಸತನವೇ ಅಂತ ಹೇಳಬಹುದು. ಸಿಂಧುವತಿ ನಗರ ಅಂತ ಒಂದಿದೆ. ಸಿಂಧುವತಿ, ಹೌದು, ಅಲಕಾವತಿ, ಸಿಂಧುವತಿ. ಹೌದು. ಈ ಸಿಂಧುವತಿ ನಗರದಲ್ಲಿ ಈಗ ಒಬ್ಬ ಅರಸ ಹುಟ್ಟಿಕೊಂಡಿದ್ದಾನೆ. ವರುಣ ಅಲ್ವಾ? ವರುಣ ಮೊದಲ ಅರಸ, ಸಿಂಧುವತಿಯ ಪಟ್ಟಣದ ಅರಸ ವರುಣ ಮೊದಲು. ಈಗ ಅವನಲ್ಲ, ಮತ್ತೆ ಈಗ ಅವನ ಸಾಕು ಮಗನು, ಅವನ ಹೆಸರು ಜಲಂಧರ. ಜಲಂಧರ್. ಸಾಮಾನ್ಯ ಅಲ್ಲ, ಬಹಳ ಪೌರುಷವಂತ, ವೀರ, ಶೂರ, ಘನ ಗಂಭೀರ, ಒಬ್ಬ ಸಾಧಕ, ಒಬ್ಬ ಪೌರುಷವಂತ. ಆ ಕಾರಣದಿಂದಲೇ ಸಮಾನ ಮನಸ್ಕ ಕೆಲವು ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿಕೊಂಡಿದ್ದಾರೆ. ಜಲಂಧರ್ ಅಂದ್ರೆ ಹೆಸರು. ಹೌದು, ಒಟ್ಟಿಗಿರುವುದು ರಾಕ್ಷಸ. ಹೀಗೆ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರ ಅಪೇಕ್ಷೆಯಂತೆ ಅವರ ನೇತಾರನಾಗಿ ಅವರ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ರಾತ್ರಿ ಹಗಲು ಶ್ರಮ ಪಡ್ತಾ ಇದ್ದಾನೆ ಜಲಂಧರ ಎನ್ನುವರು. ಹಾಗಾದ್ದರಿಂದ ಈಗ ರಾಕ್ಷಸರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸುತ್ತಮುತ್ತ ಇರಿಸಿಕೊಂಡು ಅವರ ಬಗ್ಗೆ ಸಮಾಲೋಚನೆ ಮಾಡುತ್ತಾ ನಮ್ಮ ಅಭಿವೃದ್ಧಿಗೆ ಮುಂದೆ ಏನು ಮಾಡಬಹುದು ಎನ್ನುವುದಾಗಿ ಸದಾ ಕಾಲ ಯೋಚನೆ ಮಾಡುತ್ತಾ ಹೊಸ ಹೊಸ ಯೋಜನೆಯನ್ನು ಮಾಡುತ್ತಾ ಸಿಂಧುವತಿ ನಗರದಲ್ಲಿ ಜಲಂಧರ ಎನ್ನುವನು ವಿಜೃಂಭಿಸುತ್ತಾ ಇದ್ದಾನೆ. ಸಿಂಧುವತಿ, ಅಲ್ಲಿರುವುದು ಜಲಂಧರ. ಅವನ ಬಗ್ಗೆ ಹೇಳಲಿಕ್ಕೆ ಬಂದದ್ದು ನನಗೆ ಇನ್ನೂ ತಿಳಿಬೇಕು. ಮುನಿಪತೆ, ಹೊಸ ವಾರ್ತೆ ಇಲ್ಲ ಇಲ್ಲ ಅಂತ ಹೇಳಿ ನೀನು ಹೇಳಿದ ವಿಷಯವನ್ನು ಕೇಳುವಾಗ ನಮಗದು ಹೊಸತೆ ಆಯ್ತು ಹೋಯಿತಲ್ಲ. ಹೌದಪ್ಪ, ನೀನು ಹೇಳದೆ ಹೋದ್ರೆ ನಮಗಿಂತಹ ಒಂದು ಪ್ರಕರಣವೇ ಗೊತ್ತಿಲ್ಲ. ಹೌದು, ಜಲಂಧರ ಅಲ್ವಾ? ಹೌದು, ಸಿಂಧುವತಿಯಲ್ಲಿದ್ದಾನೆ. ಹೌದು. ಅದರಲ್ಲಿ ನೀವು ಜಲಂಧರ ಅಂತ ಹೇಳ್ತಿ, ಮತ್ತೆ ಖಡ ಜಲಂಧರ ಅಂತ ಹೇಳ್ತಿ. ಅವರ ಜೊತೆಯಲ್ಲಿರುವವರೆಲ್ಲ ರಕ್ಕಸರು ಅಂತ ಹೇಳ್ತಿ. ಅವರೆಲ್ಲ ಸಮಾಲೋಚನೆ ಮಾಡಿ ಸ್ವರ್ಗದ ಬಗ್ಗೆ ಏನೋ ಅವರ ಅಭಿವೃದ್ಧಿಗೆ ಬೇಕಾಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅವರು ಏನೇ ಮಾತಾಡಲಿ, ಈಗ ನನಗೆ ಅವನ ಬಗ್ಗೆ ಪೂರ್ವ ಬರಬೇಕು. ನಾವು ಜಲಂಧರ ಅನ್ನುವ ಹೆಸರನ್ನೇ ಕೇಳಲಿಲ್ಲ. ಸಿಂಧುವತಿಯಲ್ಲಿ ವರುಣ ಅಂತಲೇ ನಾವು ಎಲ್ಲ ಕಡೆಯಲ್ಲಿ ಪ್ರಚಾರ. ಈಗ
ಈಗ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠನಾದಂತಹ ನೀನು ಕುಳಿತಲ್ಲಿಂದಲೇ ನಿಂತಲ್ಲಿಂದಲೇ ಲೋಕದ ಆಗು ಹೋಗುಗಳನ್ನು ತಿಳಿಯಬಲ್ಲಂತಹ ಸರ್ವಜ್ಞನಿದ್ದಿ. ಆದರೂ ಸಹ ಗೊತ್ತೇ ಇಲ್ಲ ಅಂತ ಹೇಳುದಿದ್ರೆ ಬಹುಶಃ ಹೀಗೋ ಏನು. ಕೇಳಿ ಕೇಳಿ ನಾವೆಲ್ಲ ನಿಮ್ಮ ಸೇವಕರು. ಈ ಸೇವಕರು ಸುಮ್ಮನೆ ಒಪ್ಪಿಕೊಳ್ತಾರೆ, ಮತ್ತೆ ಏನು ಮಾಡ್ತಾರೋ ಹಿಂದಿನಿಂದ ಇದನ್ನು ಸ್ವಲ್ಪ ತಿಳಿಬೇಕು ಅಂತ ನನ್ನನ್ನೇನಾದರೂ ಬಡಿದು ಕೇಳುದು. ಶಂಕದ ಮೂಲಕ ಬಂದ್ರಲ್ಲೂ ನೀರಿಗೆ ತೀರ್ಥ ಅಂತ ಹೆಸರು. ನೀನು ಹೇಳುವುದಕ್ಕಾಗಿ ಬಂದದ್ದು. ನನ್ಗೆಲ್ಲ ಗೊತ್ತುಂಟು. ನೀನು ಹೇಳಬೇಡ ಅಂತ ಹೇಳಿದ್ರೆ ನಿನ್ನ ವಾಕ್ ಸ್ವಾತಂತ್ರ್ಯವನ್ನು ನಾನು ಕಿತ್ತ ಹಾಗೆ ಅಲ್ವಾ? ನಾರಾಯಣ ಸ್ವಾಮಿ ನನ್ನನ್ನು ಮಾತಾಡಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ನಮಗೆ ಯಾಕೆ ಧರ್ಮಕ್ಕೆ ಅಲ್ವಾ? ಹಾಗಾಗಿ ನೀನೇ ಹೇಳು. ಜಲಂಧರ ಹೆಸರೇ ಒಂದು ವಿಶೇಷ. ಅವನಿಗೆ ಆ ಹೆಸರು ಬಂದದ್ದು ಹೇಗೆ? ಅವನ ತಂದೆ ತಾಯಿಗಳು ಯಾರು? ಅವ ಹುಟ್ಟಿದ್ದೆಲ್ಲಿ? ಜಲಂಧರ ಅಂತ ಹೇಳಿದ ಮೇಲೆ ಕಣ ಜಲಂಧರನಾದದ್ದು ಹೇಗೆ? ಅವನ ಬಗ್ಗೆ ಎಲ್ಲ ತಿಳಿಯಬೇಕು ಅಂತ ಕುತೂಹಲ. ಒಂದು ಜಲಂಧರನ ವೃತ್ತ ಅಂತ ಹೇಳುವುದು ಹೇಳೋಣ. ಹಾಗಾದ್ರೆ ನನಗೆ ಗೊತ್ತಿರುವುದನ್ನು ಅವನ ಬಗ್ಗೆ ಸರಿಯಾಗಿ ಹೇಳ್ತೇನೆ. ಹೇಳುವುದಕ್ಕೆ ನಾವು ಮೈಯೆಲ್ಲ ಕಿವಿಯಾಗಿ ಕಾತರಿಸುತ್ತಿದ್ದೇವೆ. ಅದು ಸಹ ಇನ್ನು ಸ್ವಲ್ಪ ಅರೆಮನಸ್ಸು ಮಾಡಿದ್ರು. ನನ್ನ ಅಜ್ಜಿ ನಿನಗೇನು ಬೈಗಳು ತಿನ್ಬೇಕು ಕಾಣುವಾಗ ನನಗೊಂದು ಭಾವನೆ. ಅಜ್ಜಿ ಹಾಗಿದ್ದೆ ನನಗೊಂದು ಭಾವನೆ ಹಾಗೆ ಅಜ್ಜಿ ಇದು ಅಜ್ಜ ಅಜ್ಜಿಯರ ಒಟ್ಟಿಗಿರುವಾಗ ಮೊಮ್ಮಕ್ಕಳು ಹೀಗೆ ಹಾಗಿದ್ರೆ ಅಮ್ಮ ಅಂತ ಹೇಳುದು. ಅಮ್ಮ ಅಂತ ಹೇಳಿದ್ರು ಹೀಗೆ ಅವಳಿಗೆ ದೇವಿ ಅಂತ ಹೇಳಿದ್ರೆ ಆಯ್ತು. ಲಕ್ಷ್ಮೀ ದೇವಿ ದೇವಿ ಅಂದ್ರೆ ಬಹಳ ಪ್ರೀತಿ. ಅಮ್ಮ ದೇವಿ ನೀವು ಚೆನ್ನಾಗಿ ಕೇಳಿಸಿಕೊಳ್ಳಿ. ಈ ನಾನು ಕೇಳಬಾರ್ದ? ಮತ್ತೆ ಅವಳಿಗೆ ಚೆನ್ನಾಗಿ ಕೇಳಿಸಿಕೊಂಡಿದ್ದೇವೆ. ಅಮ್ಮನಲ್ಲಿ ಹೇಳುವಾಗ ಪೂರ್ತಿ ನಾನು ಹೇಳುವುದನ್ನು ಅರೆಬರೆ ನೀನು ಕೇಳಿಸಿಕೊಂಡು ನಿನಗೆ ಅರ್ಥ ಆಗುತ್ತದೆ. ನಿನಗೆ ಕೆಲವು ಸೂಕ್ಷ್ಮಗಳೆಲ್ಲ ಅರ್ಥ ಆಗುವುದು ಬಹಳ ಬೇಗ. ಅಮ್ಮನಿಗೆ ಅರ್ಥ ಆಗುವಾಗ ಸ್ವಲ್ಪ ಹೊತ್ತು ಗೊತ್ತಾದ ಮೇಲೆ ಅರ್ಥ ಆದ್ರೆ ಉಂಟಲ್ಲ ಮತ್ತೆ ಅನರ್ಥ. ಖಳ ಜಲಂಧರ ಎನ್ನುವವನು ಹುಟ್ಟಿಕೊಂಡದ್ದು ಸಮುದ್ರದಲ್ಲಂತ. ಸಮುದ್ರದಲ್ಲಿ ಹುಟ್ಟಿಕೊಂಡದ್ದು. ಸಮುದ್ರದಲ್ಲಿ ಜಲಂಧರ. ಅಲ್ಲ, ನೀವು ಸಮುದ್ರ ಅಂತ ಎರಡನೇ ಸಲ ನಮ್ಮಲ್ಲಿ ಕೆಲವರು ಹೇಳಿದ್ದಾರೆ, ಒಂದೊಂದು ಮೂರನೇ ಸಲ. ಮತ್ತೆ ಬೇರೆ ಮುಂದಿನ ಶಬ್ದ ಸಿಗದಿದ್ರೆ ಸಮುದ್ರದಲ್ಲಿ ಆಯ್ತು. ಸರಿಯಾಗಿ ಗೊತ್ತಾಗಬೇಕು. ಅದು ಮರೆತು ಹೋಗಬಾರ್ದು. ಈಗ ಕೆಲವರಿಗೆಲ್ಲ ವಿಷಯ ಹೆಚ್ಚಿದ್ರೆ ಈ ಮೊದಲು ಹೇಳಿದ ಶಬ್ದ ಮರೆತು ಹೋಗ್ತದೆ. ಪ್ರಾಮುಖ್ಯವಾದ ಶಬ್ದ ಆಯ್ತು. ಜಲಂಧರ ಹುಟ್ಟಿದ್ದು ಸಮುದ್ರದಲ್ಲಿ. ಹೇಗೆ ಹುಟ್ಟಿದ? ಸಮುದ್ರದಲ್ಲಿ ಹುಟ್ಟಿದ್ದು ಜಲಚರಗಳಲ್ವಾ? ಇವನು ಹುಟ್ಟುವುದಕ್ಕೆ ಬಲವಾದ ಒಂದು ಹಿನ್ನೆಲೆ ಇದೆ. ದೇವೇಂದ್ರ ಈಶ್ವರನನ್ನು ಪೂಜೆ ಮಾಡುವುದಕ್ಕೆ ಭೂಲೋಕಕ್ಕೆ ಬಂದಾಗ ಅಲ್ಲೇನೋ ಅಮನು ಸೇವಿಸಿ ಆಮೇಲೆ ದೇವೇಂದ್ರ ತಲೆಗೆ ಹೊಡೆದಾಗ, ಪರಮೇಶ್ವರನ ತಲೆಗೆ ದೇವೇಂದ್ರ ಹೊಡೆದಾಗ ಸಿಟ್ಟು ಬಂದು ಮೂರನೇ ಕಣ್ಣನ್ನು ತೆರೆದು ಅವನನ್ನು ಸುಡುತ್ತೇನೆ ಅಂತ ಹೋದಾಗ ಗುರು ಬಂದು ತಡೆದು ಪ್ರಾರ್ಥಿಸಿಕೊಂಡಾಗ ಶಾಂತನಾದ ಪರಮೇಶ್ವರ ಅವರು ತೆರೆದಂತ ಈ ಮಿಥಿಲಾಕ್ಷಿಯನ್ನು ಸಮುದ್ರಕ್ಕೆ ಬಿಸಿಡಿಬಿಟ್ಟ. ಕಿಚ್ಚು ಹಾಗೆ ಆ ಕಿಚ್ಚಿನಿಂದ ಸಮುದ್ರದಲ್ಲಿ ಹುಟ್ಟಿದವನು ಮೂಲತಃ ಈಶ್ವರನ ಮಗ ಅಂತ ಹೇಳುವುದು. ಆ ನಂತರ ಬೆಸ್ತನೊಬ್ಬನಿಗೆ
ಸಣ್ಣ ಮಗು. ಹೌದು. ತುಂಟ. ತಟ್ಟೆ ಒಂದು ಹಿಡಿದೆಳೆದು ಸಮುದ್ರದಲ್ಲಿ ಹುಟ್ಟಿದಲ್ವಾ? ಆ ಕ್ಷಣದಲ್ಲಿ ಬ್ರಹ್ಮದೇವರ ಕಣ್ಣಿನಿಂದ ಒಂದು 10 ನೀರು ಬೀಳಿ ಈ ನೀರನ್ನು ಭೂಮಿಗೆ ಬೀಳುವುದಕ್ಕೆ ಬಿಡದೆ ತಲೆಯಲ್ಲೇ ಧರಿಸಿಕೊಂಡ ಆ ಕಾರಣದಿಂದಾಗಿ ಮಗುವಿಗೆ ಹೆಸರಿಡುವುದಕ್ಕೂ ಇವನು ಹೋಗುದು. ಇದು ಕಾಕತಾಳೀಯ ನ್ಯಾಯದಂತೆ ಈ ನೀರನ್ನು ಅವನು ಧರಿಸಿಕೊಂಡದ್ದು, ಜಲವನ್ನು ಧರಿಸಿತು. ಆ ಕಾರಣದಿಂದಾಗಿ ಇವನಿಗೆ ಜಲಂಧರ ಎನ್ನುವಂತಹ ಹೆಸರನ್ನು ಬ್ರಹ್ಮದೇವ ನೋಡಿದ್ದೀವಿ. ಹೆಸರು ಬಹಳ ಒಳ್ಳೆದುಂಟು. ಒಳ್ಳೆದುಂಟು ಮಾತ್ರ ಅಲ್ಲ, ಅದಕ್ಕೊಂದು ಅರ್ಥ ಉಂಟು. ಸಮುದ್ರದಲ್ಲಿ ಹುಟ್ಟಿತು, ನೀರಿನಲ್ಲಿ ಹುಟ್ಟಿದ, ಜಲವನ್ನು ಧರಿಸಿದ, ಜಲಂಧರ ಅಂತ ಹೆಸರು ಅಲ್ವಾ? ಅಂಕಿತವೂ ಆಯ್ತು, ಅನ್ವರ್ಥವೂ ಆಯ್ತು. ಹೌದು. ಆ ಬಳಿಕ ಬೆಳೆದು ವಿದ್ಯಾವಂತನಾದ ಕಾಯಕ ಬುದ್ಧನಾದ ಅರುಣನ ಸಾಕು ಮಗ. ಸಾಕು ಸಾಕು ಸಿಂಧುವತಿಯಲ್ಲಿ ಹೀಗೆ ಇವನು ಬೆಳೆಯುತ್ತಿರುವಾಗ ಜಲಂಧರ ಅಂತ ಹೇಳಿದೆ. ಈ ಕಡೆಯಿಂದ ಈ ರಾಕ್ಷಸರೆಲ್ಲ ಈ ಜಿರಳ ಜಾತಿಯವರು ಸಹವಾಸ ದೋಷ. ಯಾವಾಗ ನಮಗೆ ಅವಕಾಶ ಸಿಗುತ್ತದೆ, ಎಲ್ಲಿ ಏನು ಮಾಡುವುದಕ್ಕಾಗುತ್ತದೆ, ಸಮಯ ಸಾಧ ಕಡಿಮೆ ತವಕದಿಂದ ಇತ್ತು. ಈ ಶೋಣಿಕಾಪುರದ ರಸ ಕಾಲನೇಮಿ ಎನ್ನುವವ, ಅವನಿಗೂ ಮಗಳಿದ್ರು ಬೃಂದೆ ಎನ್ನುವವ, ಈ ಸೌಂದರ್ಯ ರಕ್ಕಸರು. ರಕ್ಕಸನ ಮಗಳು. ರಕ್ಕಸರಿಗೂ ಜನ್ಮದ ಮಕ್ಕಳು ಹುಡ್ತಾರಲ್ಲ. ಈ ರಾಕ್ಷಸರು ಎನ್ನುವುದು ಅದು ಮನೋಧರ್ಮ ಅಲ್ವಾ? ಗೌರವ ಮಾಡುವ ಕಾರಣದಿಂದ ರಾಕ್ಷಸರು ಅಂತ ಹೇಳುವ. ಹುಟ್ಟುವಾಗ ಯಾರು ರಾಕ್ಷಸರಿಗೆ ಹುಟ್ಟುವುದೇ ಇಲ್ಲ. ಮೊದಲೆಲ್ಲ ರಕ್ಕಸರು ಅಂತ ಹೇಳಿದ್ರೆ ಕೆಂಪು ಕಣ್ಣು, ಕೋರೆ ದಾಡ, ದೊಡ್ಡ ಹೊಟ್ಟೆ. ಈಗ ನೋಡ್ಲಿಕ್ಕೆ ಮಾತ್ರ ಚಂದ, ರಾಕ್ಷಸತ್ವ ಅವರಲ್ಲಿ ನೋಡುವಾಗ ಗೊತ್ತಾಗುದಿಲ್ಲ. ಹಾಗೆ ಈ ಕಾಲಪ್ರಭುತ್ವೆಯಾದಂತಹ ಕಾಲನೇಮಿಯ ಮಗಳು ವೃಂದೆಯನ್ನು ಈ ಜಲಂಧರನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರಿಗೆ ಮದುವೆ ಆಗಿ ಹೋಯ್ತಾರೆ. ಮದುವೆಯೂ ಆಯ್ತು. ಬರಲಿಲ್ಲ ನಮಗೆ ನನಗೆ ಅವ ಹುಟ್ಟಿದ್ದು ಸುದ್ದಿ ಜಲಂಧರನಿಗೂ ಅಕ್ಕವು ಕುಳಿತಾಳಿಂದ ಗೊತ್ತಿರ್ಲಿಕ್ಕಿಲ್ಲ ಮೂಲಕದವರಲ್ಲಿ. ಆ ಕಾರಣದಿಂದಾಗಿ ಆಗ ರಾಕ್ಷಸರ ಸಹವಾಸ ಹೆಚ್ಚಾಯಿತು. ರಾಕ್ಷಸರು ಬಂದು ಈ ಸಿಹಿ ಬಿದ್ದಲ್ಲಿಗೆ ಇರುವೆಗಳು ಮುಚ್ಚಿದ ಹಾಗೆ ಎಲ್ಲಾ ರಾಕ್ಷಸರು ಬಂದು ಇವರನ್ನು ಮುತ್ತಿಕೊಂಡು ಆಗ ಅವರ ಸಹವಾಸ ಹೆಚ್ಚಾಗಿ ಈಗ ಇದಕ್ಕೆ ಈ ರಾಕ್ಷಸರ ಮತ್ತೊಬ್ಬನೇ ಹೆಚ್ಚಾಗಿದೆ. ಇವರಿಗೆ ನಮಗೆ ದೇವತೆಗಳಿಂದ ಅನ್ಯಾಯ ಆಗಿದೆ, ಕೇಳದೆವು ಎಲ್ಲ ಮಾವನ ಕಡೆ ಹಾಗಾಗಿದೆ. ಹೆಂಡತಿ ಅಪ್ಪ ಹೆಂಡತಿ ಅಪ್ಪನ ಮಾತುಗಳಿದ್ರೆ ಹೆಂಡತಿಯ ಬಂಧು ಬಾಂಧವರೆಲ್ಲ ರಾಕ್ಷಸರೇ. ಮತ್ತೆ ಮದುವೆ ಆದ ನಂತರ ಆ ಮದುವೆ ಆಗುವುದಕ್ಕೆ ಮೊದಲು ಯಾವನೇ ಒಬ್ಬ ಪುರುಷನಿಗೆ ಸ್ವಲ್ಪ ಸ್ವಾತಂತ್ರ್ಯ ಇರ್ತದೆ, ಒಂದು ಸ್ವಂತಿಕೆ ಇರ್ತದೆ. ಆ ಮದುವೆ ಆದ ನಂತರ ಒಂದು ಅರ್ಥ ಸ್ವಾತಂತ್ರ್ಯವನ್ನು, ಅರ್ಥ ಸ್ವಂತಿಕೆಯನ್ನು ಅವರಿಗೆ ಬಿಟ್ಟು ಕೊಡಬೇಕು. ನೀನು ಮದುವೆ ಆಗಲಿಲ್ಲ ಅಂತ ಮದುವೆ ಆದವರ ಬಗ್ಗೆ ಅಪಪ್ರಚಾರ ಮಾಡುವ ಅಲ್ಲ, ಬಹಳ ವಿಷಯ ಗೊತ್ತುಂಟು. ನನಗೆಲ್ಲ ತಿರುಗಾಟ ಮಾಡಿಕೊಟ್ಟು ಹಾಗೆ ನಾನೆಲ್ಲ ನೋಡುವುದೇ ಎಲ್ಲರೂ ಹಾಗಲ್ಲ, ಎಲ್ಲರೂ ನಮ್ಮವರ ಗಂಡ ಅಲ್ಲ, ನಾವೆಲ್ಲ ನೋಡು ಹೇಗಿದ್ದೇವೆ. ಹೌದು, ಕಲಿಬೇಕು. ಆದರ್ಶ ದಂಪತಿಗಳೆಂದ್ರೆ ಲಕ್ಷ್ಮೀನಾರಾಯಣ. ನಾನು ಹೇಳಿದ ಹಾಗೆ ಅವಳು ಮಾತಾಡುವುದೇ ಹಾಗಾದ್ರೆ ನೀನು ಹೇಳಿದ ಹಾಗೆ ಇಲ್ಲ, ಯಾವಾಗಲೂ ನಾನು ಹೇಳಿದ ಹಾಗೆ. ಮತ್ತೆ ಸತ್ಯಪತಿಗಳಂದ್ರೆ ಅರ್ಥ ಆಗುತ್ತದೆ. ಅರ್ಥ ಆಗಿದೆ. ದೇವರೇ, ಹೀಗೆ ರಾಕ್ಷಸರ ಸಹವಾಸದಿಂದ, ಅವರ ಪ್ರಚೋದನೆಯಿಂದ, ಪ್ರೇರಣೆಯಿಂದ ಇಂದೋ ನಾಳೆ ಹಿಂದೆ ಸಮೇತನಾಗಿ ದೇವಲೋಕಕ್ಕೊಮ್ಮೆ ಮುತ್ತಿಗೆ ಹಾಕಬೇಕು, ದೇವೇಂದ್ರ ಸ್ವಾಮಿ ಸುಮನಸರನ್ನು ಬದುವಡಿಬೇಕು, ಅಧಿಕಾರವನ್ನು ಸ್ಥಾಪಿಸಬೇಕು ಎನ್ನುವಂತಹ ಸನ್ನಾಹವೆನ್ನಿದ್ದಾನೆ. ಸಿಂಧುವತಿಯ ಅರಸ ಜಲಂಧರ ಅಂತ ಹೆಸರು, ಸಮುದ್ರದಲ್ಲಿ ಹುಟ್ಟಿದ. ಅದಾಗ 3 ಸಲ ಏನಾಗಿದೆ ದೇವರೇ, ಹೊಸ ವಾರ್ತೆ. ನಿನಗೆ 3 ಮುಕ್ಕಾಲು ಗಳಿಗೆ ಅಲ್ವ ಸಮಯ? ಹೌದು. ಇನ್ನು ಅದಕ್ಕೆ 1 ಗಳಿಗೆ ಮಾತ್ರ ಹೆಚ್ಚಾಯ್ತು ಈಗ. ಆಯ್ತು, ಹಾಗಾದ್ರೆ ಇನ್ನು ಹೊಸ ಹೊಸ ಕಥೆ ಎಲ್ಲ ಇದ್ರೆ ಬಂದು ಹೇಳಾಯ್ತು. ಬರ್ತೇನೆ. ಇನ್ನು ಆಗಾಗ ಬಂದು ಬರ್ತಾ ಇರ್ತೇನೆ. 3 ದಿನ ಆದಷ್ಟು ಬೇಗ ಬರಬೇಕು. ಅಮ್ಮ, ಜಲಂಧರ ಹುಟ್ಟಿದ್ದು ಸಮುದ್ರದಲ್ಲಿ. ಆಯ್ತಾ, ಕಿವಿ ಕೇಳದವರಿಗೂ ಗೊತ್ತಾಗಿದೆ. ಆಯ್ತು, ನಿನ್ನ ಮುಕ್ಕಾಲು 3 ಗಂಟೆಗೆ ಮುಗಿತು. ಅಮ್ಮ, ಎಲ್ಲ ಕಥೆ. ಸಮುದ್ರದಲ್ಲಿ ಹುಟ್ಟಿದ್ದು ಸಮುದ್ರದಲ್ಲಿ. ಮತ್ತೇನು ಬೆಟ್ಟದಲ್ಲಿ ಹುಟ್ಟಿದ್ದು? ಬರ್ತೇನೆ ಅಂದೆ. ಮಾತಾಡಿದ್ರೆ ಮಾತ್ರ ಹೌದು, ನಾರದಲ್ವಾ? ಹೌದು ಹೌದು ಸ್ವಾಮಿ.
ಹೇಗೆ ನಮಸ್ಕರಿಸಿದ್ದೀರಿ. ಅದಕ್ಕೆ ಅಡ್ಡ ಬಿದ್ದಿದ್ದೇನೆ ಸ್ವಾಮಿ. ಅಡ್ಡ ಬೀಳಲಿಲ್ಲ. ಬೀಳ್ತೇನೆ ಸ್ವಾಮಿ. ಉತ್ತಹಂತ ನಮಸ್ಕಾರವೂ ಮಾಡಿದ್ದೇನೆ ಸ್ವಾಮಿ. ಇದು ಏನು ಹೇಳಿದ್ರು ನೀವು? ಎಂತದು ಕೇಳಬೇಕು ಅಂತ ಹೇಳಿದ್ರು ನೀವು? ಅಲ್ಲ ಮನಸ್ಸಿದ್ರೆ ಹೇಳು. ಸ್ವಾಮಿ ಇಷ್ಟೊಂದು ನಮಸ್ಕಾರ ಯಾಕೆ ಹೇಳಿ? ಅದು ಕೆಲವರೆಲ್ಲ ಏನಾದ್ರೂ ಕೆಲಸ ಆಗಬೇಕು ಅಂತಾದ್ರೆ ಆಗಾಗ ಬಂದು ನಮ್ಮ ಸೆರವಣಿಗೆ ಇದು ನನ್ನದು ಹಾಗಲ್ಲ ಸ್ವಾಮಿ. ನಿಮ್ಮ ಮುಖವನ್ನು ಕಾಣುವಾಗ ಕೊಡಬೇಕು ಅಂತ ಆಗುವುದು. ಎಂತದು ನಮಸ್ಕಾರ ಕೊಡಬೇಕು ಅಂತ. ಹಾಗಾಗಿ ಮನ್ಮಥ ಜನಕನೇ. ಅಯ್ಯೋ ಮತ್ತೆ ಏನು ಅದೆಂತದು ಮನ್ಮಥ ಜನ? ನಿಮ್ಮನ್ನು ಈ ರೀತಿ ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು ಸ್ವಾಮಿ. ಕೇವಲ ಮನುಮಂತನಿಗೆ ತಂದೆಯಾದಂತಹ ಕಾರಣಕ್ಕಾಗಿ ನಿಮ್ಮನ್ನು ಮನುಮಂತ ಜನಕ ಎನ್ನುವ ಹಾಗೆಂದು ಕೊಂಡಾಡಿದಲ್ಲ. ಮತ್ತೆ ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತಹ ಕಾಮನೆಗೆ ಅಧೀಶರು ನೀವಾಗಿದ್ದೀರಾ. ಮನಸ್ಸಿನಲ್ಲಿ ಹುಟ್ಟುವಂತ ಆಸೆಗಳಿಗೆ ನಾನಪ್ಪ. ಹೌದು ತಾನೇ? ಮನಸ್ಸಿಜ. ಹೌದು. ಮನಸ್ಸಿನಲ್ಲಿ ಹುಟ್ಟುವ ಆಸೆಗಳಿಗೆ ನಾನಪ್ಪ. ಹೌದು ಹೌದು ಹೌದು. ಈಗ ಯಾರ ಮನಸ್ಸಿಗೆ ಹುಟ್ಟಿದ ಆಸೆಗೆ ಅಪ್ಪ? ಸ್ವಾಮಿ ನೋಡಿ, ನಾನು ಇಷ್ಟರವರೆಗೆ ನಿಮ್ಮಲ್ಲಿ ಏನು ಕೇಳಿದ್ದವಳು ನಾನೆಲ್ಲ. ಕೇಳಿ ಅಲ್ಲ, ನಾನು ಕೇಳೋ ಮೊದಲು ನೀವೆಲ್ಲ ಪೂರೈಸಿಕೊಡ್ತೀರಿ. ಹಾಗೆ ನಾನಾಗಿ ಅದಕ್ಕೆ ಅವಕಾಶವೇ ಇಲ್ಲ. ಈಗ ಮದುವೆದಂತ ಹೆಣ್ಣು ತನ್ನ ಆಸೆಯನ್ನು ಹೇಳಿಕೊಳ್ಬೇಕು ಅಂತಾದ್ರೆ ಗಂಡನಲ್ಲಿ ಹೇಳಬೇಕು. ಅದನ್ನು ಮದುವೆಯಾದ ಮೇಲೆ ಗಂಡನಲ್ಲಿ ಮೊದಲ ಅಪ್ಪನಲ್ಲಿ ಕೇಳಬೇಕು. ನಾನು ಹೇಳಿದ ಮದುವೆಯಾದ ಹೆಣ್ಣು ಕೇಳಿದ್ದು ಈ ಗಂಡನಲ್ಲಿ ಕೇಳಬೇಕು. ಅದನ್ನು ಪೂರೈಸಬೇಕದ್ದು ಇದನ್ನಾದವನ ಕರ್ತವ್ಯ. ಇದು ಇನ್ನು ಪೂರೈಕೆ ಮಾಡ್ಲಿಕ್ಕೆ ಎಂತದ್ದು ಬೇಕಾದಷ್ಟೆಲ್ಲ ಉಂಟು. ಎಷ್ಟಿದ್ರೆ ಏನು ಸ್ವಾಮಿ, ಮನಸ್ಸಿಗೊಂದು ಆಗಾಗ ಒಂದು ಬೇಕು ಅಂತ ಆಗುದು ಅಪರಾಧ ಅಲ್ಲ. ಹೌದು ಹೌದು. ಇದು ಹೊಸ ಸೀರೆ ಬೇಕಾ? ಬೇಡ ಸ್ವಾಮಿ, ಪೆಟ್ಟಿಗೆಯಲ್ಲಿ ಇದ್ದದ್ದೇ ಹೆಚ್ಚಾಗಿ ಹೋಗಿದೆ. ಕಿರಣ ಬದಲು ಮಾಡಲಿಕ್ಕೆ ಬೇಡ ಆಭರಣ ಬೇಕಾದಷ್ಟು ನನಗೆ. ಮತ್ತೆಂತದ್ದು ಸ್ವಾಮಿ? ಇದು ಅದು ಕೈ ಅಲ್ವಾ? ಕೈ ಹೌದು ಸ್ವಾಮಿ. ಕೈಯಲ್ಲಿ ಸೆರಗು ಹೌದು. ಬಿಡಿ, ನೀವು ಸೆರಗಿನ ವಿಷಯ ಬಿಡಿ ಸ್ವಾಮಿ. ಈಗ ನಿಮ್ಮಲ್ಲಿ ಕೇಳಿದ್ರೆ ನೀವು ಅದನ್ನು ಪೂರೈಸಿಕೊಡ್ತೀರೋ ಅಥವಾ ಇಲ್ವೋ ಎನ್ನುವಂತಹ ಸಂಶಯ ನನ್ನಲ್ಲಿ. ಹಾಗಾಗಿ ನನ್ನಲ್ಲಿ ಸಂಶಯವೇ. ಏನು? ಓ ಪ್ರಿಯೇ,
ಸಮುದ್ರ ಮಂಥನದಲ್ಲಿ ಹುಟ್ಟಿಕೊಂಡವಳು ನೀನು. ಹುಟ್ಟಿದಂತಹ ನಿನಗೆ ಲಕ್ಷ್ಮಿ ಎಂಬಂತಹ ಹೆಸರನ್ನು ಇಟ್ಟುಕೊಂಡು ಪರಮೇಶ್ವರ ದೇವರು ನಿನ್ನ ಕೈಗೆ ಸುಮಮಾಲಿಕೆಯನ್ನು ಕೊಟ್ಟದ್ದು ಯಾಕೆ? ರಕ್ಕಸರೆಲ್ಲ ತಮಗೆ 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 ಎಂಬ ಹಾಗೆ ನಿನ್ನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಲಕ್ಷ್ಮೀ ಸ್ವಯಂವರವೇ ನಡೆಯಿತು. ಕೇಳುವುದಕ್ಕೆ ಆಗ್ತಿರ್ಲಿಲ್ಲ ನನಗೆ ಆ ಹೊತ್ತಿಗೆ. ಪರಮೇಶ್ವರ ದೇವರು ಕೊಟ್ಟಂತಹ ಸುಮಮಾಲಿಕೆಯನ್ನು ಹಿಡಿದುಕೊಂಡು ಸುತ್ತ ನಿರೀಕ್ಷಿಸಿದ ನೀನು ಸಭೆಯನ್ನು. ಪರಮೇಶ್ವರ ಅಣ್ಣನ ಹಾಗೆ ಕಂಡ, ಬ್ರಹ್ಮದೇವ ಮಗನ ಹಾಗೆ ಕಂಡ. ಅಲ್ಲಿರುವಂತಹ ಋಷಿಗಳೆಲ್ಲರೂ ಕೂಡ ಸನ್ಯಾಸಿಗಳಾಗಿದ್ದರು. ಸುರರನ್ನು ಮಕ್ಕಳ ಹಾಗೆ ಕಂಡೆ. ರಕ್ಕಸರು ಕಾಮಕರು ಅಂತ ಹೇಳಿದೆ. ಹಾಗಿದ್ರೆ ನನಗೆ ಸರಿಯಾದಂತಹ ಪತಿ ಯಾರು? ಸುತ್ತ ನಿರೀಕ್ಷಿಸುತ್ತಾ ಯಾವ ಸಂಗಡವೂ ಯಾರ ಜೊತೆಯಲ್ಲೂ ಇಲ್ಲದೆ ದೂರದಲ್ಲಿ ಕುಳಿತಂತಹ ನನ್ನ ಬಳಿಗೆ ಬಂದೆ. ಸುಮ್ಮನೆ ಕುಳಿತವರು ನೀವು ಅಲ್ವಾ? ಚಿತ್ತದ ಪಿತನಾದಂತಹ ನನ್ನ ಕೊರಳಿಗೆ ಸುಮಮಾಲೆಯನ್ನು ನೀನು ಹಾಕಿದ ಕ್ಷಣವೇ ಪಾದಕ್ಕೆರಗಿದಂತಹ ನಿನ್ನನ್ನು ಕೈ ಹಿಡಿದು ಮೇಲೆತ್ತಿ ಆಗ ನಾನು ಕೇಳಿದ್ದೇನೆ, ಏನು ನಿನ್ನ ಮನಸ್ಸಿನ ಆಸೆ? ಅವಾಗ ಹೇಳಿದೆ, ಚಂಚಲೆಯಾದಂತಹ ನನಗೆ ಭದ್ರತೆ ಬೇಕು, ಹಾಗಾಗಿ ನಿಮ್ಮ ಹೃದಯವನ್ನೇ ನನಗೆ ಮನೆಯನ್ನಾಗಿ ಬಿಟ್ಟುಕೊಡ್ಬೇಕು. ಹಾಗಾಗಿ ನನ್ನ ಹೃದಯವನ್ನು ಕೊಟ್ಟಿದ್ದೇನೆ. ಮಹಾವಿಷ್ಣುವಿನ ಹೃದಯ ಸಿಂಹಾಸನದಲ್ಲಿ ವಿರಾಜಿತಳಾದವಳು ನೀನು. ಲಕ್ಷ್ಮಿಯೇ ನನ್ನ ಹೃದಯದಲ್ಲಿದ್ದ ಕಾರಣ ನಾನು ಒಂದು ಲೆಕ್ಕದಲ್ಲಿ ಹೃದಯ ಶ್ರೀಮಂತ. ಆವಾಗಲೇ ನಿನ್ನ ಮನಸ್ಸಿನ ಅಭೀಷ್ಟ ಏನು ಎಂಬ ಹಾಗೆ ಕೇಳಿದಂತಹ ನಾನು ಈಗ ನನ್ನ ಅರ್ಧಾಂಗಿಯಾದಂತಹ ನನ್ನ ಪ್ರಾಣ ಸ್ವರೂಪಳಾದಂತಹ ನೀನು ನನಗಿಂತದ್ದು ಬೇಕು ಅಂತ ಹೇಳಿದ್ರೆ ಅದು ಇಲ್ಲ ಆಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಲಕ್ಷ್ಮೀ ಸ್ವಯಂವರವನ್ನು ನೆನಪು ಮಾಡಿಕೋ, ನಿನ್ನ ಆಸೆ ಏನು ಅಂತ ಕೇಳು, ನಾನು ನಡೆಸಿ. ಯಾರ ಪಿತಗೆ Thank you.
ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಹೌದಾ? ಈಗ ತಾನೇ ನಾರದ ಮುನಿಗಳು ಬಂದು ಆಡಿದಂತಹ ಮಾತನ್ನು ನಿಮ್ಮ ಜೊತೆಯಾಗಿ ನಾನು ಕೇಳಿದವರು. ಹೌದು ಸ್ವಾಮಿ, ನೀ ಸ್ವಲ್ಪ ಹಿಂದೆ ಹೋಗಿ ಅಂತ. ನಾನು ಓಯ್, ನಿಂತ ಸ್ಥಳದಿಂದ ಹಿಂದೆ ಹೋಗಿ ಅಂತ ಹೇಳಿದಲ್ಲ ನಾನು. ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕಾ? ಮುಂದೆ ಬೇಡ, ಹಿಂದೆ ಬೇಡ. ನಿಂತಹ ಸ್ಥಳದಲ್ಲೇ ಸಾಕು. ಕಥೆಯಿಂದ ಹಿಂದೆ ಹೋಗ್ಬೇಕಾ? ಆ ಕಥೆಯಿಂದ ಹಿಂದೆ ಹೋಗ್ಬೇಕು. ಇಷ್ಟು ಮುಂದೆ ಬಂದು ಸಮಯ ಸಾಗುವುದಿಲ್ಲ, ಇನ್ನು ಪುನಃ ಹಿಂದೆ ಹೋದ್ರೆ ಅದು ಹಾಗೆಲ್ಲ ಸ್ವಾಮಿ. ನಾನು ಹುಟ್ಟಿದ್ದಲ್ಲಿ ಹೇಳಿ, ನೀವು ಹಾಗೆ ಹೇಳಿದಿರಿ ಸಮುದ್ರ ಹುಟ್ಟಿ ಮಧ್ಯದಲ್ಲಿ. ಇಷ್ಟು ಬೆಳ್ತಾಗಿದೆ, ಇನ್ನು ಹುಟ್ಟಿದಲ್ಲಿ ಕೇಳ್ತಾರೆ ಸಮುದ್ರದಲ್ಲಿ ಅಲ್ವಾ? ಅಲ್ಲೇ ವಿಚಾರ ಉಂಟು, ನೀವು ಪೂರ್ತಿ ಕೇಳಬೇಕು ಸ್ವಾಮಿ. ಶರದಿ ಸಂಜಾತೆ. ಹೌದು, ನಾನು ಒಬ್ಬನೇ ಹುಟ್ಟಿದ್ದೆ. ಅಲ್ಲ ಇಬ್ರ? ನನ್ನಿಂದ ಬಳಿಕ ನನ್ನ ಪಿತಗೆ ಹುಟ್ಟಿಕೊಂಡವ ಯಾರು? ಅವನು ನಾರದ ಮುನಿಗಳು ಹೇಳಿದ್ರಲ್ಲ, ಜಲಂಧರ. ಅವ ಹೇಗೆ ನನಗೆ ತಮ್ಮ ಅವನು ಹೇಳಿ? ಹೇಗೆ? ಮೊದಲಿಗೆ ಹುಟ್ಟಿದಳು ನಾನು ಸಮುದ್ರದಲ್ಲಿ. ಹೌದು. ಹಾ. ನಾನು ಅಕ್ಕನ ಹಾಗೆ, ಹಾ. ಅವನು ತಮ್ಮನ ಹಾಗೆ. ಅವನು ಹುಟ್ಟಿದ್ದು ಸಮುದ್ರದಲ್ಲಿ. ಹೌದು ಹೌದು, ನಾನು ಹುಟ್ಟಿದ್ದು ಸಮುದ್ರದಲ್ಲಿ. ಹಾ. ಸಮುದ್ರದಲ್ಲಿ ನೋಡಬೇಕಿದ್ದಾದ್ರೆ ಹಾ. ಅವನು ನನಗೆ ತಮ್ಮನಾಗ್ತಾನೆ. ಮತ್ತೆ ಹುಟ್ಟಿದ್ದಾನೆ. ಹೌದು. ಹಾ. ನಿಮಗೆ ಭಾವನಾಗ್ತಾನೆ. ಯಾರು? ಅವನೇ ಜಲಂಧರ. ಹೌದಪ್ಪ, ನಾನು ನಿಮ್ಮ ಹೆಂಡತಿ ಅಲ್ವಾ? ನಾನು ನಿಮಗೆ ಹೆಂಡತಿ ಅಲ್ಲ ಅಂತ ಕೇಳಿದೆ, ಹೌದಲ್ಲ? ಅಲ್ಲ, ಹೌದಾ ಹೌದು, ನಾನು ಕೇಳಿದ್ದೆ ನಿಮ್ಮಲ್ಲಿ. ಸಂಬಂಧನೆ ನೋಡುವಾಗ ಅವ ನಿಮ್ಮ ಭಾವ ಆಗ್ತಾನೆ. ಭಾವ. ಹೌದು. ಜಲಂಧರ ಅಲ್ವಾ? ನಿನಗೆ ತಮ್ಮ. ಒಂದು ಯಾಕಂದ್ರೆ ಅವ ಸಮುದ್ರದಲ್ಲಿ ಹುಟ್ಟಿದ್ದು. ಒಂದು ಮಾತುಂಟು, ಹಕ್ಕಿಗೂಡ ಆಸೆ, ಹೆಣ್ಣಿಗೆ ತವರ ಮನ ಆಸೆ. ಅಂದ್ರೆ ಸಮುದ್ರಕ್ಕೆ ಆರು ಆಸೆ ಉಂಟಾ? ಅಯ್ಯೋ, ಹಾರುವ ಅಲ್ಲ ಸ್ವಾಮಿ. ನಿಮ್ಮ ಹೃದಯ ಭಾಗದಲ್ಲಿ ಇದ್ದು ಹಾ. ಅದೆಷ್ಟು ಸಮಯ ಕಳೆದು ಹೋಯಿತು. ನನ್ನೊಂದು ತವರು ಮನೆಗೆ ಹೋದದ್ದೇ ಇಲ್ಲ ನಾನು. ಒಂದು ತವರು ಮನೆಗೆ ಹೋಗಿ ಸಮಯ ಸಿಕ್ಲಿ ಸಮುದ್ರದ ಬದಿಗೆ ತಿರುಗಾಟಲಿ. ಬೇಡ, ಅದು ಬೇಡ. ಮತ್ತೆ ಸಮುದ್ರಕ್ಕೆ ಹೋಗ್ಬೇಕಾ? ಸಮುದ್ರಕ್ಕೆ ಹೋಗ್ಬೇಕು. ಎಲ್ಲಿಗೆ? ಅವನ ಪಟ್ಟಣಕ್ಕೆ ಹೋಗಬೇಕು. ಹಾ. ಅವನ ತಮ್ಮನನ್ನು ಕಾಣಬೇಕು. ಸಿಂಧುವತಿ. ಓಯ್, ಅವನಿಗೆ ಮದುವೆ ಆಗಿದಂತೆ. ಅವನ ಹೆಂಡತಿ ಒಮ್ಮೆ ಕಾಣಬೇಕು, ಅವಳನ್ನೇನೋ ಮಾತನಾಡಬೇಕು ಎನ್ನುವಂತ ಮನಸ್ಸೊಳಗಾಗಿದೆ. ಓಯ್, ಇದು ತಡಮಾಡು ಸರಿಯಲ್ಲ. ಬನ್ನಿ ಹೋಗ ಹೋಗ ಹೋಗ. ಯಾರು ಭಾವ? ಯಾರು? ಅವ ಜಲಂಧರ. ಯಾಕೆ ಗೊತ್ತಾ?
ಕಲ್ಪನೆ ಬೇಕಪ್ಪ. ಯಾವ್ದು ಕಲ್ಪನೆ? ಒಂದು ಹೋಲಿಕೆ ಮಾಡಿಕೊಳ್ಬೇಕು. ಇಲ್ಲಿಯವರೆಗೂ ಕಲ್ಪನೆಗೆ ಇಳಿಯುವುದ ನೀನು? ನನ್ನ ಕಲ್ಪನೆ ತಪ್ಪಾಯ್ತು ಈಗ. ತಪ್ಪನದ ಮತ್ತೆಂತದ್ದು? ಎಲ್ಲಿಂದ ಎಲ್ಲಿಗೆ ನಿನ್ನದು ಸಂಬಂಧ ಮಹಾರ ಐತಿ? ಸಂಬಂಧ ಎಲ್ಲ ಹೆಣ್ಣು ಮಕ್ಕಳಿಗೆ ಗೊತ್ತಿದ್ದ ಹಾಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮೊದಲೊಂದು ಇದ್ದದ್ದೇ ಬಾದರಾಯಣ ಸಂಬಂಧ ಅಂತ. ಅಂದ್ರೆ ಅದೇ ಒಂದು ಊರಿನಲ್ಲಿ ಒಬ್ಬ ಬಂಡಿಯನ್ನು ಏರಿ ಹೋಗ್ತಾ ಇದ್ದ. ಒಂದು ಪರ ಊರಿಗೆ ಹೋಗುವಾಗ ಅವನಿಗೆ ಹಸಿವೆ ಆಯಿತು. ಅವನಿಗೆ ಗುರುತದವರು ನೆಂಟರು ಯಾರೂ ಇರಲಿಲ್ಲ. ಒಬ್ಬನ ಮನೆಯ ಬಾಗಿಲು ಹೋಗಿ ಬಡಿದನಂತೆ. ಅವ ಎದ್ದು ಬಂದ, ಯಾರು ಅಂತ ಕೇಳಿದ. ನಾನು ಮತ್ತು ನೀನು ನೆಂಟರು ಅಂತ ಹೇಳಿದ. ಅಯ್ಯೋ ಪುಣ್ಯಾತ್ಮ, ನನಗೆ ನಿನ್ನದು ನೋಡಿಯೇ ಪರಿಚಯ ಇಲ್ಲ, ನನಗೂ ನಿನಗೂ ನೆಂಟಸ್ತನ ಹೇಗೆ ಬರುವುದು? ಅದಕ್ಕೆ ಎಂತದ್ದು ಹೇಳಿದ್ದು ಗೊತ್ತುಂಟ? ನಿನ್ನ ಮನೆಯ ಬಾಗಿಲಿಗೆ ಹಾಕಿದ ಮರ ಮತ್ತು ನಾನು ಏರಿಕೊಂಡು ಬಂದಂತ ಬಂಡಿಗೆ ಹಾಕಿದ ಮರ ಒಂದೇ ಜಾತಿ ಅದು. ಹಾಗಾಗಿ ನಾವು ಸಂಬಂಧಿಕರು. ಅದಕ್ಕೆ ಬಾದರಾಯಣ ಸಂಬಂಧ ಅಂತ ಹೆಸರು. ಈಗ ನಿನ್ನದು ಬಾದರಾಯಣ ಸಂಬಂಧ ಆಯ್ತಲ್ಲ. ನೀನು ಸಮುದ್ರದಲ್ಲಿ ಹುಟ್ಟಿದ್ದು. ಸಮುದ್ರದಲ್ಲಿ ಹುಟ್ಟಿ ಹೇಳಲಿಕ್ಕೆ ವರುಣ ನಿನಗೆ ಅಪ್ಪ. ಅದುವೇ ವರುಣನ ಸಾಕು ಮಗ. ಅವನು ಹುಟ್ಟಿದ್ದು ಸಮುದ್ರದಲ್ಲಿ. ಹಾಗಾಗಿ ನಿನಗೆ ತಮ್ಮ, ನನಗೆ ಭಾವ. ನಾನು ಅವನಿಗೆ ಅಕ್ಕ. ಅಲ್ಲ, ನೀನು ಅಕ್ಕ ಅನ್ನುವುದಕ್ಕಿಂತ ಅವಳು ನನಗೆ ಭಾವ. ನಾನು ಅವರನ್ನು ಭಾವ ಅಂತ ಹೇಳಬೇಕು, ಅವರು ನನ್ನನ್ನು ಭಾವ ಅಂತ ಹೇಳಬೇಕು. ಅದನ್ನು ನೋಡುವಂತಹ ಸೌಭಾಗ್ಯ ಆದಷ್ಟು ಬೇಗ ಅಲ್ಲ, ಸೌಭಾಗ್ಯ ಹೌದಪ್ಪ. ಈಗ ಜಲಂಧರ ನೀನು ಅಕ್ಕ ಅಂತಾದ ಮೇಲೆ ಅವ ಬಂದು ನನ್ನನ್ನು ಭಾವ ಅಂತ ಕರೆದ ದೊಡ್ಡ ವಿಷಯ ಅಲ್ಲ. ಒಂದೊಮ್ಮೆಗೆ ನಿನ್ನ ಮಾತಿನ ಪ್ರಕಾರ ನಾನು ಅವರನ್ನು ಭಾವ ಅಂತ ಒಪ್ಪಿಕೊಂಡ್ರೆ ನಾಳೆ ಕೆಡುಕು ಬರುವುದು ನನಗೆ. ಕೆಡುಕ ಸಮುದ್ರದಲ್ಲಿ ನೀನು ಮತ್ತು ಜಲಂಧರ ಮಾತ್ರ ಹುಟ್ಟಿದ್ದಲ್ಲ, ಕಪ್ಪೆಗಳು ಹುಟ್ಟುವುದು ಸಮುದ್ರದಲ್ಲಿ, ಮೀನುಗಳು ಹುಟ್ಟುವುದು ಸಮುದ್ರದಲ್ಲಿ, ಹಾವುಗಳು ಹುಟ್ಟುವುದು ಸಮುದ್ರದಲ್ಲಿ. ಈಗ ಅವನನ್ನು ನಾನು ಭಾವ ಅಂತ ಕರೆದ್ರೆ ನಾಳೆ ಒಂದು ಕಪ್ಪೆ ಬರ್ತದೆ ಭಾವ ಅಲ್ಲ, ಆ ಕಪ್ಪಿನ ನಾಡ್ದು ಮತ್ತೊಂದು ಮೀನು ಬರ್ತದೆ ಭಾವ ಭಾವ ಭಾವ, ಮತ್ತೆ ನಾಡ್ದೊಂದು ಹಾವು ಬರ್ತದೆ ಭಾವ ಹೇಗಿದ್ದೀ ಭಾವ. ನಾನು ಒಪ್ಪಿಕೊಳ್ಬೇಕು, ಯಾಕಂದ್ರೆ ನಾನು ಹುಟ್ಟಿದ್ದು ಸಮುದ್ರದಲ್ಲಿ. ಆ ಲಕ್ಷ್ಮಿ ಹುಟ್ಟಿದ ಮೇಲೆ ನಾವೆಲ್ಲ ಹುಟ್ಟಿಕೊಂಡದ್ದು. ಜಲಂಧರ ನಿನಗೆ ಭಾವ ಆದ್ರೆ ಕಪ್ಪೆ ಅದು ನನಗೂ ನೀನು ಭಾವ, ಹಾವಿಗೆ ನೀನು ಭಾವ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಬೇಕಲ್ಲ. ನೀವು ಸ್ವಲ್ಪ ಸುಮ್ಮನೆ ಸಮುದ್ರದಲ್ಲಿ ಹುಡಿ. ನೀವು ನನ್ನ ತಮ್ಮನಿಗೆ ಪ್ರಾಣಿಗೆ ಹೋಲಿಸಬೇಡಿ. ಏನು ಈಗ ನೋಡಿ, ಕಪ್ಪೆ ಮಾತಾಡ್ತದ, ಹಾವು ಮಾತಾಡ್ತದ, ಮೀನು ಮಾತಾಡ್ತದ, ಯಾವ್ದಾದ್ರು ಒಟ್ಟಾಗುಟ್ಟುವುದು ಅದಕ್ಕೆ ಭಾಷೆ. ಹೌದು ಸ್ವಾಮಿ, ನಿಮ್ಗೆ ಅದು ಅರ್ಥ ಆಗ್ತದೆ ಹೇಳಿ. ನನ್ನ ತಮ್ಮ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭಾಷೆ ಇಲ್ಲ ಅಂತ ಹೇಳುದ? ನಾಳೆ ಒಂದು ಕಪ್ಪೆ ಮಾತಾಡಿದ್ರೆ ನಾನು ಒಪ್ಪಿಕೊಳ್ಬೇಕಲ್ಲ. ಹಾಗಾಗಿ ಹೇಳ್ತೇನೆ, ಸಮುದ್ರದಲ್ಲಿ ಹುಟ್ಟಿದ ಅನ್ನುವ ಕಾರಣಕ್ಕೆ ನನಗೂ ಅವನಿಗೆ ಸಂಬಂಧ ಉಂಟು. ನಾನು ಅವನ ಅಕ್ಕ, ಅವರ ತಮ್ಮ, ಈ ಬಾದರಾಯಣ ಸಂಬಂಧ ನೋಡಿ ನೀವು ಕರ್ಕೊಂಡು ಹೋಗ್ತೇನೆ ಹೇಳಿ ಕರ್ಕೊಂಡು ಹೋಗ್ಲೇಬೇಕು ನೀವು. ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಲ್ಲ, ಆಸೆ ಹೇಳು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದ್ದು. ನೋಡಿ, ಇದು ಆಸೆ, ಇದು ಆಸೆ ಕಾಣಬೇಕು. ಇದು ದೂರ ಯಾವ ಸಂಬಂಧ ನನ್ನ ನೋಡಿ, ನೀವು ಸಂಬಂಧ ಬಗ್ಗೆ ನನಗೆ ಹೇಳಬೇಡಿ. ನನಗೆ ತಮ್ಮನನ್ನು ಕಾಣಲೇಬೇಕು. ನೀವು ಆಗ ಹೇಳಿದಿರಿ ಲಕ್ಷ್ಮಿನ ಆಸೆ ಏನು ಅಂತ ಅರೇಕ್ಷ ಅಂತ ಹೇಳಿದ್ ನೀವು. ಅರೇಕ್ಷಣ ನಾನು ಹೇಳಿ ಎಷ್ಟೊಂದು ಸಮಯ ಆಯ್ತು ಇಲ್ಲಿ. ನೋಡಿ, ನನ್ಗೆ ಅದು ಗೊತ್ತಿಲ್ಲ. ನನ್ನ ತಮ್ಮನನ್ನು ಕಾಣಬೇಕು. ಸರಸದ ಸಮಯದಲ್ಲಿ ಗಂಡಂದಿರು ಹೇಳುವ ಮಾತನ್ನು ಎಲ್ಲ ಪೂರ್ತಿಸಿ ಎಲ್ಲ ಗಂಡಸರ ಹಾಗೆ ನಿಮಗೀಗ ಬುದ್ಧಿ ಉಂಟ. ನೋಡಿ, ಅದನ್ನು ನೋಡಿಕೊಳ್ಳುವುದಿಲ್ಲ. ಈಗ ಏನು ಅವನ ಜೊತೆಯಲ್ಲಿ ಇರುವುದು ರಕ್ಕಸರು. ನೀನು ಚಂದದ ಹುಡುಗಿ ನನ್ನ ಹೆಂಡತಿ. ಒಂದು ವೇಳೆ ಹೋಗುವಾಗ ಆ ರಕ್ಕಸರು ನಿನ್ನನ್ನು ನೋಡಿದರೆ ಪಾಪ ನಾನು. ನೀವಿಲ್ಲ ನಿನ್ನ ಹತ್ತಿರ, ನನ್ನ ತಮ್ಮ ಇಲ್ಲ ನನ್ನ ಹತ್ತಿರ. ನನ್ನ ತಮ್ಮನಲ್ಲಿ ಹೋಗಿ ಹೇಳ್ತೀನಿ ನಾನು. ನೀನು ಬೇಡ, ಸುಮ್ಮನೆ ಅವನ ಹತ್ತಿರ ಹೆಂಡತಿ ನೋಡ್ಬೇಕು. ಬೇಡ, ನಾನು ಸುಮ್ಮನೆ ನಾನು ಹೋಗ್ಲೇಬೇಕು. ನಾಳೆ ಪ್ರಚಾರ ಮಾಡ್ತೀನಿ. ನಾನು ಹೋಗಿ ಹೇಳಿ ನನ್ನ ದೇವರು ನನಗೆ ಮಾತು ಕೊಟ್ಟು ಮಾತಿಗೆ ತಪ್ಪಿ ನಡೆದಿದೆ ಅಂತ ಹೇಳಿ ಪ್ರಚಾರ ಮಾಡ್ತೀನಿ ನಾನು. ಆಮೇಲೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಬರಬೇಡಿ. ಏನು ಹಾಗೆ ಹೆಣ್ಣು ಮಕ್ಕಳು ಹಾಗೆ ಎಲ್ಲ ಸಾಗಬೇಕಾ? ಅದೊಂದು 10 ಮಂದಿ ಗಂಡಸರಿದ್ರೆ 5 ಮಂದಿ ಮಾತಾಡುದು, 5 ಮಂದಿ ಕೇಳುದು. ಈ 10 ಮಂದಿಗಳು ಗಂಡಸರು, 10 ಮಂದಿ ಹೆಂಗಸರಿದ್ರೆ ಗಂಡಸರು ಕೇಳಲಿಕ್ಕೆ ಮಾತ್ರ, ಮಾತಾಡ್ಲಿಕ್ಕೆ ಗೊತ್ತುಂಟು ತಾನೆ. ನಾನು ಕರ್ಕೊಂಡು ಹೋಗ್ಬೇಕು. ನೀವು ಬೇಡದು ನಾನು ಬಿಡುದಿಲ್ಲ. ನನ್ನ ಕರ್ಕೊಂಡು ಹೋಗ್ಲೇಬೇಕು. ಹಾಗಿದ್ರೆ ಒಂದು ಕೆಲಸ ಮಾಡ್ತಾರೆ ಕೇಳಿವಾ. ಅವ ಮೊದಲು ಸಮುದ್ರದಲ್ಲಿ ಹುಟ್ಟಿದ್ರು, ಈಗ ರಕ್ಕಸನ ಸಹವಾಸ. ಈಗ ನಾವು ಇದೇ ರೂಪದಲ್ಲಿ ಹೋದ್ರೆ ಅವ ರಕ್ಕಸನ ನನಗೆ ಗೊತ್ತಾಗಿಲ್ಲ ಸ್ವಾಮಿ. ನೋಡಿ, ಬೇರೆ ಆದಷ್ಟು ಸಾಕಾಗಿದ್ರು ಬೇರೆ ಇನ್ನೊಂದು ಸೀರೆ ಉಡ್ತೀಯಾ? ಬೇರೆ ಇದು ಆಭರಣ ಎಲ್ಲ ಬೇಡ. ನಿಮ್ಮನ್ನು ಬೇರೆ ಬದಲು ಮಾಡಿ. ಅಲ್ಲ, ಬದಲು ಮಾಡೋದು ಬೇಡ. ಯಾವ ವಸ್ತು ಹುಟ್ಟರು ನಾವೇ ಅಲ್ವಾ? ಅಮ್ಮನ ಮನೆಗೆ ಹೋಗೋಣ. ಅವ ಆ ದೇವರನ್ನು ಕಂಡಾಗ ಯಾವ ರಕ್ಕಸನಾದ್ರೂ ಅಡ್ಡ ಬೀಳ್ತಾನೆ. ಆದ್ರೆ ನಿನ್ನ ತಮ್ಮ ಅಂತ ನೀನು ಹೇಳುವ ಜಲಂಧರ ಒಳ್ಳೆಯವನೋ ಅಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಬೇಕೋ ಬೇಡವೋ? ಈಗ ಅವರಿಗೆ ಪರೀಕ್ಷೆ ದೇವರು ಭಕ್ತರನ್ನು ಪರೀಕ್ಷೆ ಮಾಡುವುದು. ಆ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿದ್ರೆ ಅವರಿಗೆ ಅನುಗ್ರಹ ಮಾಡುವ. ಹಾಗಿದ್ರೆ ಪರೀಕ್ಷೆ ಮಾಡುವುದಕ್ಕೆ ಈ ವೇಷದಲ್ಲಿ ಹೋಗುದು. ಮತ್ತೆ ಈಗ ವೇಷ ಉಂಟು ಅದಕ್ಕೆ. ಒಂದು ವೇಷ ಬೇರೆ ಮಾಡಿ. ನನಗೆ ಚಂದದ ವೇಷ ಕೊಡಬೇಕಾಯ್ತಾ? ಎಲ್ಲ ನೀವು ಮಾತಾಡಿದ್ರೆ ನಾನು ಹೇಳಿದ ವೇಷ ಮಾಡಬೇಕು. ಯಾರು? ನಾನು ಕೊಟ್ಟ ವೇಷ ಮಾಡಬೇಕು. ನಾನು ಕೊಟ್ಟ ಮೇಲೆ, ನಾನು ಹೇಳಿದ ಮೇಲೆ ನನಗೆ ಅದು ಕಡಿಮೆ ಆಯ್ತು, ನನಗೆ ಸಣ್ಣ ವೇಷ ಆಯ್ತು. ನಾನು ಅದನ್ನು ಮಾಡು, ಅದೆಲ್ಲ ಹೇಳಲಿಕ್ಕಿಲ್ಲ. ನಾನು ಯಾರು? ನನ್ನ
ಯಾರು ಹೇಳಿದ ಹಾಗೆ ಅವರು ಕೊಟ್ಟ ವೇಷ ಮಾಡಬೇಕು. ಅದರಲ್ಲೆಲ್ಲ ಉಪದ್ರ ಮಾಡಿ ವೇಷ ಮಾಡ್ತೀಯಾ? ವೇಷ ಮಾಡಿ. ಈ ವೇಷ ಅಲ್ಲ, ಮುದುಕಿಯ ವೇಷ ಮಾಡಿ. ನಾನು ಹೋಗಿ ಮುದುಕಿ ವೇಷ. ಹಾ. ಇಷ್ಟು ಚಂದದ ರೂಪ, ಇಷ್ಟು ಬೈ ಬಣ್ಣ ಹೇಗುಂಟು, ಹೌದು. ನಾನು ಹೋಗಿ ಮುದುಕಿ ವೇಷ ಮಾಡಿದ. ಇನ್ನು ಸ್ವಲ್ಪ ಸಮಯ ಹೋದ್ರೆ ನಿನಗೆ ಮುದುಕಿಯ ವೇಷ. ಅದಾಗ್ಲಿಕ್ಕೆ ನನಗೆ ಬೇರೆ ವೇಷವೇ ಬೇಕು. ಬೇಡ ಬೇಡ, ಈ ವೇಷ ಅದಕ್ಕೆಲ್ಲ ಉಪಾಯ ಮಾಡು. ಈ ಬೇರೆ ಮುದುಕಿಯ ವೇಷ ಬೇಡಂತಾದ್ರೆ ಈಗಿಂದಲೇ ಪುರುಷ ವೇಷ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿ. ಇಲ್ಲ, ನಾನು ಹೀಗೆ ನಾನು ಇದ್ದ ಹಾಗೆ ಉಪ್ಪು ಎಂಬುದೇ ಇಲ್ಲ, ನನಗಿದ್ದ ಹಾಗೆ ಇರುವುದು. ನೀವು ಬೇರೆ ವೇಷ ಏನಾದ್ರೂ ಬೇಕಾದ್ರೆ ಹೇಳಿ. ಬೇರೆ ಬೇಡಲ್ಲ? ನೀವೆಲ್ಲಿಗೆ ಹೋಗುದು? ಇಲ್ಲ, ಅಲ್ಲಿಗೆ ಹೋಗುವ ಕಾರ್ಯಕ್ರಮ ರದ್ದಾಗಿದೆ. ಬೇಡ ಬೇಡ, ರದ್ದಾಗಬಾರ್ದು. ನಾವು ಹಾಗಿದ್ರೆ ಮುದುಕಿ ಆಗ್ಬೇಕು. ಮುದುಕಿ ವೇಷ ಮಾಡ್ಲೇಬೇಕು. ಹಾಗಿದ್ರೆ ಹೋಗ್ಲಿಕ್ಕಿಲ್ಲ, ಯಾವ್ದಾದ್ರು ಒಂದು. ಇದು ಹೋಗ್ಬೇಕು ನನಗೆ. ಹಾಗಿದ್ರೆ ಮುದುಕಿಯ ವೇಷ. ಮುದುಕಿ ವೇಷ ಇವತ್ತು ಅದೇ ಕೊಟ್ಟ ವೇಷ ಮಾಡಬೇಕು. ಬೇಗ ಮುಗಿತದೆ ಈ ಮುದುಕಿ ವೇಷ. ಇವತ್ತು ಮುದುಕಿನ